ಈ ರೀತಿಯಲ್ಲಿ ನಮ್ಮ ಹುಣಸೆ ಹಣ್ಣು ಖಡಕ್ ಚಟ್ನಿ, ಖಾರವಾದ ಚಟ್ನಿ ರೆಡಿಯಾಗಿದೆ. ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನೂ ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತು ನಾವು ಒಂದು ಖಡಕ್ಕಾದ ಖಾರವಾದ ಚಟ್ನಿ ಮಾಡ್ಕೊಳ್ಳೋಣ. ಅದೇನಪ್ಪ ಅಂದರೆ ಹುಣಸೆ ಹಣ್ಣಿನಲ್ಲಿ ಚಟ್ನಿ ಮಾಡಿ ಮೇಡಮ್ ಅಂತ ತುಂಬ ಜನರ ರಿಕ್ವೆಸ್ಟ್ ಇತ್ತು. ನಾನು ಕೂಡ ಮನೆಯಲ್ಲಿ ಮಾಡಿ ಇಡಬೇಕು ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ. ಮಳೆಗಾಲ ಇನ್ನೇನು ಸ್ಟಾರ್ಟ್ ಆಯ್ತಲ್ವಾ, ಸೊ ಶೀತ, ನೆಗಡಿ, ಕೆಮ್ಮು, ಜ್ವರ ಇದ್ರೆ ಎಲ್ಲ ಏನಾದರೂ ಬಾಯಿ ಕೆಟ್ಟರೆ ತಿನ್ನಲಿಕ್ಕೆ ಒಂದು ಚಟ್ನಿ ಬೇಕಾಗುತ್ತೆ ಅಂತ ಅನಿಸ್ತಾ ಇರುತ್ತೆ. ಸೊ ಅಂಥದ್ದೊಂದು ಚಟ್ನಿ ಇವತ್ತು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ. ಈ ಥರದ ಹೊಸ ಥರದ ಅಡುಗೆಯನ್ನು ನಾನು ಹಾಕ್ತಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ನೀವು ಈ ಅಡುಗೆಯನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೀನಿ. ಬನ್ನಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಖಾರಕ್ಕೆ ಮಾಮೂಲಿ ಖಾರ ಮೆಣಸನ್ನು ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸು ಕಲ್ಲರ್ಗೋಸ್ಕರ ತೊಗೊಂಡಿದ್ದೀನಿ ಒಂದು 10. ಮಾಮೂಲಿ ಮೆಣಸನ್ನು ಒಂದು 10 ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಇದು ಖಾರವಾಗಿ ಹುಳಿಯಾಗಿ ಚೆನ್ನಾಗಿರುತ್ತೆ ಈ ಚಟ್ನಿ. ಸ್ವಲ್ಪ ಕರಿಬೇವು ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಕಾಳನ್ನು ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1.5 ಸ್ಪೂನಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕೊಂಡಿದ್ದೀನಿ. ಜೀರಿಗೆ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ 1 ಚಮಚ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕೈ ಹಿಡಿಯಷ್ಟು ಹುಣಸೆ ಹಣ್ಣನ್ನು ಕ್ಲೀನ್ ಮಾಡಿ ಹಾಕೊಂಡಿದ್ದೀನಿ. ಬಿಸಿನೀರಿಗೆ ಹಾಕೊಂಡಿದ್ದೀನಿ. ಬೀಜ ಅಥವಾ ಅದರ ನಾರೆಲ್ಲ ಇದ್ರೆ ತಗೊಂಡು ಸ್ವಲ್ಪ ನೀರು ಹಾಕೋಬೇಕು. ಇದು ಜಾಸ್ತಿ ನೀರು ಹಾಕಿ ಮಾಡುವಂಥದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ದಿವಸ ಇಡುವಂಥದ್ದು. ಫ್ರಿಜ್ಜಲ್ಲಾದರೆ ಒಂದು 3 ರಿಂದ 4 ತಿಂಗಳು ಇಡ್ಬೋದು. ಹೊರಗಡೆ ಒಂದು 15 ರಿಂದ 20 ದಿವಸ ಇಟ್ಟು ತಿನ್ನುವಂಥ ಒಂದು ಚಟ್ನಿ. ಇದು ತುಪ್ಪ ಹಾಕಿ ಬಿಸಿ ಮಾಡ್ತಾ ಇದ್ರೆ ಹಲ್ವಾ ಟೈಪಲ್ಲಿ ಇರುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ನೀವು ಒಲೆ ಮೇಲೆ ಇಟ್ಕೊಂಡು 1 ಚಮಚದಷ್ಟು ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಬಳಸಬೇಡಿ. ಈ ರೀತಿಯ ಖಡಕ್ಕಾದ ಚಟ್ನಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬೆಲ್ಲ ಕೂಡ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ. ಅನ್ನದ ಜೊತೆ ಕಲಸಿ ತಿಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದರ ಮಜವೇ ಬೇರೆ. ಮಳೆಗಾಲದಲ್ಲೆಲ್ಲ ಈ ಥರ ಚಟ್ನಿ ತುಂಬ ಉಪಯೋಗಕ್ಕೆ ಬರುತ್ತೆ ನಮಗೆ. ಹಲವು ದಿನಗಳ ಕಾಲ ಇದು ಕೆಡದಂಗೆ ಇಡಬಹುದು. ಚಂದ ಹುರಿದೆಲ್ಲ ಚಟ್ನಿ ಮಾಡಿಕೊಂಡ್ರೆ. ನೀವು ಗಾಂಧಾರಿ ಮೆಣಸಿದ್ರೆ ಗಾಂಧಾರಿ ಮೆಣಸನ್ನು ಕೂಡ ಹಾಕೋಬಹುದು. ಅದು ಕೂಡ ಚೆನ್ನಾಗಾಗುತ್ತೆ. ಆದರೆ ಒಣ ಮೆಣಸು ಹಾಕೊಳ್ಳಿ, ಹಸಿರು ಮೆಣಸು ಬೇಡ. ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಸಾಕಿದು ಮತ್ತೆ ಕೂಡ ತುಪ್ಪ ಒಗ್ಗರಣೆ ಕೊಟ್ಟು ಇದನ್ನು ಫ್ರೈ ಮಾಡುವಂಥದ್ದು ಇದೆ. ಹಾಗಾಗಿ ಸಾಕಾಗುತ್ತೆ. ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಕಲ್ಲಲ್ಲಿ ಕಡಿದು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಹುರಿದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಇದನ್ನು 1 ರೌಂಡ್ ತಿರುಗಿಸ್ಕೊಂಡು ಆದ ಮೇಲೆ ಹುಣಸೆ ಹಣ್ಣು ಏನು ನೀರಿಗೆ ಹಾಕಿ ಇಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಳ್ಳೋಣ. ಜಾಸ್ತಿ ನೈಸಾಗಿ ಮಾಡ್ಕೊಳ್ಬೇಡಿ, ಸ್ವಲ್ಪ ತರಕಾರಿಯಾಗಿರಬೇಕು. ತುಂಬ ರುಚಿ ಕೊಡೋದು ಅವಾಗ. ಈ ರೀತಿಯಲ್ಲಿ ತರಕಾರಿಗೆ ಫಸ್ಟ್ ರುಬ್ಕೋಬೇಕು. ಒಂದು 2 ಚಮಚದಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಹುಣಸೆ ಹಣ್ಣು ಅಲ್ವಾ, ಹುಳಿ ಇರುತ್ತೆ. ಹಾಗಾಗಿ 2 ಚಮಚದಷ್ಟು ಬೆಲ್ಲ ಪುಡಿಯನ್ನು ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ಇಷ್ಟು ತರಿ ಇರಬೇಕು. ಇವಾಗ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿಯಾಗಿದೆ. 1 ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಡ್ಡಿ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಾಗುತ್ತೆ ಇದು ಹಿಂಗೆ ಹಾಕುವಾಗ. 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಬೆಳ್ಳುಳ್ಳಿ ತಿನ್ನದವರು ಇದನ್ನು ಸ್ಕಿಪ್ ಮಾಡಿ. ರುಬ್ಬಿಟ್ಕೊಂಡ ನಮ್ಮ ಚಟ್ನಿ ಹಾಕ್ಕೊಳ್ಳೋಣ.
ಇಷ್ಟು ಗಟ್ಟಿಯಾಗಿರಬೇಕು, ತುಂಬ ನೀರು ಮಾಡಿಕೊಂಡ್ರೆ ಬೇಗ ಹಾಳಾಗುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು. ನಿಧಾನ ಉರಿಯಲ್ಲಿ ಒಂದು 10 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಹಾಕಿರ್ತೀವಲ್ಲ, ಬೇಗ ತಳ ಹತ್ತುತ್ತೆ, ಅದಕ್ಕೆ ನೋಡಿಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದೊಳ್ಳೆ ಹಲ್ವಾ ಥರ ರೆಡಿ ಆಗುತ್ತೆ. ಈ ರೀತಿಯಲ್ಲಿ ನಮ್ಮ ಹುಣಸೆ ಹಣ್ಣು ಖಡಕ್ ಚಟ್ನಿ, ಖಾರ ಖಾರವಾದ ಚಟ್ನಿ ರೆಡಿಯಾಗಿದೆ. ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಒಂದ್ಸಲ ಟ್ರೈ ಮಾಡಿ ಈ ಚಟ್ನಿನ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ದಿನಗಳ ಕಾಲ ಇಟ್ಟು ತಿನ್ನುವಂಥ ಚಟ್ನಿ ಇದು. ಫ್ರಿಜ್ಜಲ್ಲಾದರೆ 3 ರಿಂದ 4 ತಿಂಗಳಿಟ್ಟು ತಿನ್ಬೋದು. ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಏನಾದರೂ ಮನೆಯಲ್ಲಿ ಅರ್ಜೆಂಟಿಗೆ ಬಿಸಿ ಅನ್ನ ಮಾಡಿಕೊಂಡು ಸಾರು ಇಲ್ಲ ಅಂತ ಹೇಳಿದ್ರು ಟೇಸ್ಟ್ ಮಾಡ್ಬೋದು ತುಪ್ಪ ಹಾಕ್ಕೊಂಡು, ಅಷ್ಟು ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಆಯಿತು. ರೆಡಿಯಾಗಿದೆ, ಸಾಕಿದು. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.